ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಆದಿಕಾಂಡ 14ನೇ ಅಧ್ಯಾಯ 17ರಿಂದ ಆದಿಕಾಂಡ 14:17 ಈಗ 17 ಮತ್ತು 18ನೇ ವಚನಗಳನ್ನು ಓದಿಕೊಳ್ಳೋಣ. ಅವನು ಕೆದರ್ಲೋಮ್ ಗೋಮರವನ್ನು ಅವನೊಂದಿಗಿದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎಣಿಸಿಕೊಳ್ಳುವ ಶಾಖೆ ತಗ್ಗಿನಲ್ಲಿ ಎದುರುಗೊಂಡನು. ಯಾರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲೂ ಯಾರು ಎದುರುಗೊಂಡನು ಅಂತ ನೋಡುವಾಗ 18ನೇ ವಚನದಲ್ಲಿ ಸಾಲೇಮಿನ ಅರಸನಾದ ಮೆಲ್ಕಿಚೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನ ಏನ್ ಮಾಡ್ತಾರೆ ಅಲ್ಲಿ 18ನೇ ವಚನದಲ್ಲಿ ನೋಡುವಾಗ ಸಾಲೇಮಿನ ಅರಸ ಮೆಲ್ಕಿಸೆದೇಕ ಅಂದ್ರೆ ಶಾಂತಿ ಸಮಾಧಾನದ ಅರಸ ಅಂತ ಕಾಣ್ತಾ ಇದ್ದೀವಿ. ಆಗ ಈ ಅರಸ ಯಾರಪ್ಪ ಅಂದ್ರೆ ಅವರಿಗೆ ಆದಿಯು ಅಂತ್ಯವು ತಂದೆಯು ತಾಯಿಯು ಯಾರೂ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ವಾಣಿಯಾದಂಥ ದೇವರು ಅಗ್ನಿಸ್ತಂಭ ಮೇಘಸ್ತಂಭ ವಾಣಿ ಶಬ್ದವಾದಂಥ ದೇವರೇ ಮನುಷ್ಯನ ಅವತಾರವಿತ್ತು. ಯಾವ ರೀತಿ ಬಂದ್ರು ಅದೇ ರೀತಿ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕನ್ಯೆ ಗರ್ಭದಲ್ಲಿ ಬಂದ್ರು. ಇಲ್ಲಿ ಇವರು ಹಾಗೆ ಕಾಣಿಸತೊಡಗಿದರು. ಅಂದ್ರೆ ಯೆಹೋವನೇ ಮನುಷ್ಯನ ಅವತಾರ. ಇಲ್ಲಿ ಮೆಲ್ಕಿಸೆದೇಕ ಅರಸ ಎಂಬ ಹೆಸರಿನಲ್ಲಿ ಬಂದ್ರು. ಆದಿ ಅಂತ್ಯ ಹುಟ್ಟು ಸಾವು ತಂದೆ ತಾಯಿ ಯಾರು ಅಲ್ಲಿ ಕಾಣ್ತಾ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನೇ ಇಲ್ಲಿ ಅವತಾರವೆತ್ತಿ ಬಂದಿದ್ದಾರೆ. ಈ ಅಬ್ರಹಾಮನ ಏನ್ ಮಾಡ್ದ, ಇವರನ್ನು ಕಂಡ ಈ ಅರಸನನ್ನ. ಅಬ್ರಹಾಮನ ಮೊದಲು ಕಾಣ್ಲಿಲ್ಲ. ಕಂಡಾಗ ಅಬ್ರಹಾಮನಿಗೆ ಅಲ್ಲಿ ಈ ಲೋಟನನ್ನು ಹಿಡಿದುಕೊಂಡು ಹೋದಾಗ ಲೋಟನ ಹೆಂಡತಿ ಮಕ್ಕಳು ಅವರೆಲ್ಲ ಆಸ್ತಿಗಳನ್ನ ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದ ಮೇಲೆ ಈ ಅರಸ ಅಲ್ಲಿಗೆ ಬರ್ತಾ ಇದ್ದಾನೆ. ಅರಸನನ್ನು ಅಬ್ರಹಾಮನ ಎದುರುಗೊಂಡನು. ಆಗ ಎದುರುಗೊಂಡಾಗ ಅರಸ ಏನ್ ಮಾಡ್ತಾರೆ, ಅಬ್ರಹಾಮನಿಗೆ ದ್ರಾಕ್ಷಾರಸ ರೊಟ್ಟಿಯನ್ನು ಮಾತ್ರ ಕೊಟ್ಟರು. ಪರಾತ್ಪರನಾದ ಯಾಜಕ, ದೇವರ ಯಾಜಕ ಅಂದ್ರೆ ಯೇಸ್ವಾಮಿ ಅಲ್ಲಿ ಅವತಾರ, ದೇವರ ಮಹಾಯಾಜಕ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನೋಡಿ ಅಲ್ಲಿ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದು ಅಬ್ರಹಾಮನಿಗೆ ಮಾತ್ರ ದ್ರಾಕ್ಷಾರಸ ರೊಟ್ಟಿಯನ್ನು ಕೊಟ್ಟರು. ಅಲ್ಲಿ ಹಿಂದಿನ ಅಬ್ರಹಾಮನ ಹೆಂಡತಿಗಾಗ್ಲಿ ಅಕಸ್ಮಾತ್ ಇನ್ನು ಅಲ್ಲಿ ಅಬ್ರಹಾಮನ ಮಕ್ಕಳಿಗಾಗ್ಲಿ ಅಥವಾ ಇನ್ನು ಲೋಟನಿಗಾಗ್ಲಿ ಅವನ ಹೆಂಡತಿ ಮಕ್ಕಳಿಗಾಗ್ಲಿ ಯಾರಿಗೂ ಕೊಡ್ಲಿಲ್ಲ. ಯಾಜಕ ಯಾರಿಗೆ, ಅಬ್ರಹಾಮನಿಗೆ ಮಾತ್ರ ದ್ರಾಕ್ಷಾರಸ ರೊಟ್ಟಿಯನ್ನ ಕೊಟ್ಟ. ಯಾಕೆ ಕೊಟ್ಟ ಅಂದ್ರೆ ದೇವರು ಅಬ್ರಹಾಮನನ್ನು ಕರೆದು ಪರಿಶುದ್ಧಗೊಳಿಸಿದರು. ಹಾಗೆ ಅವರಿಗೆ ಮಾತ್ರ. ಹಾಗೆ ಇದರ ಅರ್ಥ ದ್ರಾಕ್ಷಾರಸ ರೊಟ್ಟಿಯನ್ನ ತೆಗೆದುಕೊಳ್ಬೇಕಾದ್ರೆ ದೇವರಿಂದ ಆಯ್ಕೆಗೊಂಡಿರ್ಬೇಕು, ಪರಿಶುದ್ಧಗೊಂಡಿರ್ಬೇಕು. ಅಂತವರು ಮಾತ್ರ ತಗೊಳ್ಬೇಕು. ದೇವರಿಂದ ಆಶೀರ್ವಾದ ಹೊಂದಿದವರು ಎಲ್ಲರೂ ಇದನ್ನ ತಗೊಳಕ್ಕೆ ಹೋಗ್ಬಾರ್ದು. ಅದೇ ನೋಡಿ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಯೇಸ್ವಾಮಿ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡ್ರು. 12ರಲ್ಲಿ ಇಸ್ಕರಿಯೋತ ಯೂದನು ತೆಗೆದುಕೊಂಡು ಯೇಸ್ವಾಮಿನ ಹಣಕ್ಕಾಗಿ ಹಿಡಿದುಕೊಟ್ಟ. ಸೈತಾನ ಅವನೊಳಗೆ ನುಗ್ಗಿದ ಅಂತ ಹೇಳಿ ನಾವು ಓದುತ್ತೇವೆ. ಕಡೆಗೆ ಅವನು ಮಾಡಿದ ಪಾಪಗಳಿಗಾಗಿ ಏನಾಯ್ತು, ಮರಕ್ಕೆ ನೇಣು ಹಾಕೊಂಡ, ಹಗ್ಗ ತುಂಡಾಗಿ ಕೆಳಗಡೆ ಬಿದ್ದು ಹೊಟ್ಟೆ ಒಡೆದು ಹೋಗಿ ಕರಳು ಹೊರಗಡೆ ಬಂದು ಸತ್ತ. ಆದ್ರೆ ಈ ದ್ರಾಕ್ಷಾರಸ ರೊಟ್ಟಿಯನ್ನು ತೆಗೆದ ಕೂಡಲೇ ಈ ಯಹೂದ್ಯರನ್ನ, ಯೇಸ್ವಾಮಿಯ ವಿರೋಧಿಗಳನ್ನ ಕರೆದುಕೊಂಡು ಬರಲು ಅವನು ಹೋದ. ಹಾಗೆ ಇದರ ಅರ್ಥ ದೇವರಿಂದ ಆರಿಸಿಕೊಂಡವರು ಖಂಡಿತವಾಗಿ ದೇವರೊಂದಿಗೆ ಸರಿಯಾಗಿ ಭಯ ಭಕ್ತಿ ಇಟ್ಟು ಜೀವಿಸದಿದ್ರೆ, ಪರಿಶುದ್ಧರಾಗದೆ ಹೋಗದಿದ್ದಾಗ ಈ ದ್ರಾಕ್ಷಾರಸ ರೊಟ್ಟಿಯನ್ನ ತೆಗೆದುಕೊಂಡ್ರೆ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥ. ಇದನ್ನೇ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲರು ಕೂಡ ಏನು ಹೇಳ್ತಾರೆ, ಈ ದ್ರಾಕ್ಷಾರಸ ರೊಟ್ಟಿ ಅಂದ್ರೆ ಕರ್ತನ
ಭೋಜನವನ್ನ ಕುರಿತು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಹಾಗಾದ್ರೆ ನ್ಯಾಯ ತೀರ್ಪಿಗೆ ನೀವು ಒಳಗಾಗುವುದಿಲ್ಲ. ಇಲ್ಲದಿದ್ದರೆ ಇದರಿಂದಾಗಿ ಅನೇಕರು ಬಲಹೀನರಾಗಿದ್ದಾರೆ, ರೋಗಿಗಳಾಗಿದ್ದಾರೆ, ಸತ್ತು ಹೋಗಿದ್ದಾರೆ ಎಂಬುದಾಗಿ. ಯಾವುದರಿಂದ? ಈ ದ್ರಾಕ್ಷಾರಸ ರೊಟ್ಟಿ ಈ ಕರ್ತನ ಭೋಜನದಿಂದಾಗಿ. ಇದನ್ನೇ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲರು ಕೂಡ ಕೊರಿಂಥ ಸಭೆಗೆ ಇದನ್ನೇ ಹೇಳಿದ್ದಾರೆ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ, ಅದು ಯೇಸುಸ್ವಾಮಿ ದ್ರಾಕ್ಷಾರಸ ರೊಟ್ಟಿಯನ್ನ ಯಾರಿಗೆ ಕೊಟ್ಟರು? 12 ಮಂದಿ ಶಿಷ್ಯರಿಗೆ ಮಾತ್ರ, ಆರಿಸಿಕೊಂಡ ಗಂಡಸರಿಗೆ ಮಾತ್ರ ಕೊಟ್ರು. ಇಲ್ಲಿ ನೋಡುವಾಗ ಈ ಸಾಲೈಮಿನ ಅರಸ, ಮೆಲ್ಕಿಸೆದೇಕ ಅರಸ, ಆದಿಕಾಂಡ 14-18ರಲ್ಲಿ ನೋಡುವಾಗ ಅಲ್ಲಿ ಯಾರಿಗೂ ಕೊಡ್ಲಿಲ್ಲ. ಲೋಟನಿಗಿಲ್ಲ, ಅವನ ಹೆಂಡತಿಗಿಲ್ಲ, ಅಬ್ರಾಹ್ಮನ ಹೆಂಡತಿಗೂ ಇಲ್ಲ, ಯಾರು ಇಲ್ಲ, ಅಬ್ರಾಹ್ಮನಿಗೆ ಮಾತ್ರ ಕೊಟ್ಟರು. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ಇಲ್ಲಿ ಸ್ತ್ರೀಯರಿಗೆ ದೇವರ ಆಶೀರ್ವಾದ ಇಲ್ಲವೋ? ಖಂಡಿತವಾಗಿದೆ. ಆದ್ರೆ ಗಂಡಸರಿಗೆ ಒಂದು ನಿಯಮ ಬೇರೆ ಇದೆ, ಹೆಂಗಸರಿಗೆ ಒಂದು ನಿಯಮ ಅಲ್ಲಿ ಬೇರೆ ಇದೆ. ಅದರ ನಿಯಮವನ್ನ ಪಾಲಿಸಬೇಕು. ಆಶೀರ್ವಾದ ಎಲ್ಲರಿಗೂ ಒಂದೇ. ದೇವರು ಎಲ್ಲರನ್ನು ಕರೆಯುತ್ತಾರೆ, ಬೇಕಾದವರನ್ನು ಪರಿಶುದ್ಧಗೊಳಿಸ್ತಾರೆ, ಆ ಬೇಕಾದವರನ್ನು ಮಾತ್ರ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದ್ರಾಕ್ಷಾರಸ ರೊಟ್ಟಿಯ ಒಂದು ಫಲ ಈ ರೀತಿಯಾಗಿದೆ. ಆದ್ದರಿಂದ ಅದನ್ನು ತೆಗೆದುಕೊಳ್ಳುವವರು ಬಹಳ ಎಚ್ಚರವಾಗಿ ಇರಬೇಕು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಯಾಜಕಕಾಂಡದಲ್ಲಿ ನಾವು ಇದನ್ನು ಓದುವಾಗ ಈ ದ್ರಾಕ್ಷಾರಸ ರೊಟ್ಟಿ ಕೊಡುವವರು ಏನೂ ಒಂದು ಕುಂದು ಕೊರತೆ, ಕಾಯಿಲೆ, ಕಸ ಏನು ಇಲ್ಲದವರು, ಪ್ರಾಪಂಚಿಕ ವಿಷಯಕ್ಕೆ ಒಳಗಾಗದವರು, ಸಂಪೂರ್ಣವಾಗಿ ದೇವರ ಯೇಸುಸ್ವಾಮಿ ಹೇಗೆ ತನ್ನನ್ನು ತಾನೇ ಬರಿದು ಮಾಡಿಕೊಂಡು ಏನು ಇಲ್ಲದೆ ತಂದೆಯಾದ ದೇವರ ಪರಲೋಕದ ಸುವಾರ್ತೆಯನ್ನ ಸಾರಿಕೊಂಡು ಹೋದ್ರೋ, ಪರಿಶುದ್ಧರಾದ್ರೋ ಅಂಥವರು ಮಾತ್ರ ಈ ದ್ರಾಕ್ಷಾರಸ ರೊಟ್ಟಿಯನ್ನು ಕೊಡಬೇಕು. ಹಾಗಲ್ಲಿ 12 ಮಂದಿ ಶಿಷ್ಯರಲ್ಲಿ ಯೂದೊಬ್ಬ ಹಾಗೆ ಆದ. ಇನ್ನು 11 ಮಂದಿಗೆ ಯೇಸುಸ್ವಾಮಿ ನೀವು ದ್ರಾಕ್ಷಾರಸ ರೊಟ್ಟಿಯನ್ನು ಕೊಡಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ. ಭೂಲೋಕದ ಕಟ್ಟ ಕಡೆಯವರಿಗೆ ಸುವಾರ್ತೆಯನ್ನು ಸಾರಿರಿ, ನಂಬಿದವರಿಗೆ ದೀಕ್ಷಾ ಸ್ಥಾನವನ್ನ ಮಾಡಿಸಿರಿ. ಆದ್ರಲ್ಲಿ ದ್ರಾಕ್ಷಾರಸ ರೊಟ್ಟಿಯನ್ನು ಕೊಡಲು ಹೋಗಲಿಲ್ಲ. ಆದ್ರೆ ಇವತ್ತಿನವರು ಏನ್ ಮಾಡ್ತಾ ಇದ್ದಾರೆ? ನಾವಂಥವ್ರು, ನಾವು ಇಂಥವ್ರು ಅಂತ ಹೇಳ್ಕೊಂಡು ದ್ರಾಕ್ಷಾರಸ ರೊಟ್ಟಿ, ಕರ್ತರ ಭೋಜನ ನೋಡಕ್ ಹೋದ್ರೆ ಅವರ ಮನೆಯ ಪರಿಸ್ಥಿತಿಗಳು ಏನೇನು ಆಗಿ ಹೋಗ್ತವೆ. ಇದರಿಂದಾಗಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿಗೆ ಈಗ 18 ಆಯ್ತು. 19, 20 ನೋಡುವಾಗ ಅಬ್ರಹಾಮನ್ ಏನ್ ಮಾಡ್ತಾ ಇದ್ದಾರೆ? ಸಾಲೇಮಿನ ಅರಸ ಮೆಲ್ಕಿಸೆದೇಕ ಅರಸನಿಗೆ 10ರಲ್ಲಿ 1 ಭಾಗ ದಶಾಂಶವನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಲೋಟನನ್ನು ಬಿಡಿಸಿಕೊಂಡು ಬಂದಾಗ ಅಲ್ಲಿ ಎಲ್ಲಾ ವಸ್ತುಗಳು ಅದೆಲ್ಲವೂ ಸಿಕ್ತು. ಅದರಲ್ಲಿ ನಾನು ಗೆದ್ದು ತಂದ ಆಸ್ತಿಯಲ್ಲಿ ತೆಕೋನಿಗೆ ಕಾಣಿಕೆ ಅಂತೇಳಿ ಕೊಡ್ತಾ ಇದ್ದಾನೆ. ನೋಡಿ, ದೇವರ ನಮಗೆ ಸ್ತೋತ್ರವಾಗಲಿ. ಅದುವೇ ಇವತ್ತು ದಶಾಂಶ ಕಾಣಿಕೆ ದೇವರಿಗೆ ಸಲ್ಲಿಸಬೇಕು ಅಂತೇಳಿ ಹೇಳುವಂಥದ್ದು. ಗೆದ್ದು ತಂದಿದ್ದಾರೆ ಅಂದ್ರೆ ಇವತ್ತು ಕೂಲಿ ಮಾಡೋರೇ ಇರ್ಬೋದು, ರೈತರು ಹೊಲದಲ್ಲಿ ಬೆಳೆದವರೇ ಇರ್ಬೋದು, ಪ್ರಾಣಿಗಳ ಮೊದಲು ಹುಟ್ಟಿದ ಗಂಡು ಮರಿ ಇರ್ಬೋದು, ಹಾಲಿನ ದುಡ್ಡು ಇರ್ಬೋದು, ಮಾರಾಟದ ದುಡ್ಡು ಇರ್ಬೋದು, ವ್ಯಾಪಾರದ ದುಡ್ಡು ಇರ್ಬೋದು, ಯಾವುದೇ ರೀತಿಯ ಒಳ್ಳೆ ರೀತಿಯಲ್ಲಿ ಹಣ ಸಂಪಾದನೆ. ಅಕಸ್ಮಾತ್ ಇವತ್ತು ಅಧಿಕಾರಿಗಳಾಗಿದ್ರೆ ತಿಂಗಳ ಸಂಬಳಕ್ಕೆ ಕೆಲಸ ಮಾಡೋರು, ಅದರಲ್ಲಿ ಕೂಡ 10ರಲ್ಲಿ 1 ಭಾಗ ದಶಾಂಶವನ್ನ ದೇವರಿಗೆ ಸಲ್ಲಿಸಲೇಬೇಕು ಅಂತ ಹೇಳುವಂಥದ್ದು. ಆದ್ರೆ ನಾನಾ ರೀತಿಯ ಅನ್ಯಾಯದ ಹಣ ದೇವರಿಗೆ ಬೇಡ. ಇದು ಧರ್ಮೋಪದೇಶಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಕಳ್ಳತನ, ದಗ, ಮೋಸ, ಕದಿಯೋದು, ಸುಳ್ಳು ಹೇಳೋದು, ವ್ಯಾಪಾರದಲ್ಲಿ ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ಬಡ್ಡಿಗೆ ಕೊಡುವಂಥದ್ದು, ರಿಯಲ್ ಎಸ್ಟೇಟು, ನಾನಾ ರೀತಿ ಸೋಳೆ ಸಂಪಾದನೆ, ನಾನಾ ರೀತಿ ಅನ್ಯಾಯದ ಸಂಪಾದನೆ ಕಾಣಿಕೆ ದೇವರಿಗೆ ಬೇಡ. ಅಂತ ಕಾಣಿಕೆಯನ್ನ ದೇವರು ಒಪ್ಪುವುದಿಲ್ಲ, ಏನು ಪ್ರಯೋಜನ ಬರುವುದಿಲ್ಲ. ಒಳ್ಳೆ ರೀತಿಯಲ್ಲಿ ಯಾರಿಗೂ ಏನು ತೊಂದರೆ ಮಾಡದೆ, ಕೂಲಿ ಕೆಲಸ ಮಾಡೋರು ಕೂಡ ಸರಿಯಾಗಿ ತೆಗೆದುಕೊಂಡು ಸಂಬಳಕ್ಕೆ ಸರಿಯಾಗಿ ಕೂಲಿ ಕೆಲಸ ಮಾಡಿಸಿದ್ರೆ, ಕೆಲಸ ಮಾಡಿಸೋರು ಸರಿಯಾಗಿ ಕೂಲಿ ಕೊಟ್ಟರೆ, ಒಂದು ರೀತಿ ಅನ್ಯಾಯ, ದಗ, ಮೋಸ ಯಾರಿಗೂ ತೊಂದರೆ ಮಾಡದೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದರಲ್ಲಿ ಮಾತ್ರ 10ರಲ್ಲಿ 1 ಭಾಗ ದಶಾಂಶವನ್ನ ದೇವರಿಗೆ ಕೊಡಬೇಕು. ಇದು ಹಳೆ ಒಡಂಬಡಿಕೆಯಲ್ಲಿ ಕಡ್ಡಾಯ. ಆದರೆ ಇದನ್ನು ಬರುವಾಗ ಧರ್ಮೋಪದೇಶಕಾಂಡಕ್ಕೆ ಬರುವಾಗ ಅಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅಂತ ಅದನ್ನ ಬದಲು ಮಾಡಿದ್ದಾರೆ. ಮೋಶೆ ಮುಖಾಂತರ ದೇವರು ಶಕ್ತಿಗೆ ಅನುಸಾರವಾಗಿ ಅಂದ್ರೆ ಈಗ ಹೇಳಿದಾಗೆ ಒಳ್ಳೆ ರೀತಿಯಲ್ಲಿ ಆದ್ರೆ ಫಸ್ಟ್ ಬೆಳೆದ ವಸ್ತುವಲ್ಲಿ ಪ್ರಥಮ ಫಲ ದೇವಾಲಯಕ್ಕೆ, ರೈತರು ಮಾರಾಟ ಮಾಡಿದಲ್ಲಿ ಪ್ರಥಮ ಫಲ 10ರಲ್ಲಿ 1 ಭಾಗ ದೇವಸ್ಥಾನಕ್ಕೆ, ಆಗ್ಲೇ ಹೇಳಿದ ಹಾಗೆ ದೇವಾಲಯಕ್ಕೆ, ಹಾಗೆ ನಾನಾ ರೀತಿಯಲ್ಲಿ ಬರುವಂತದ್ದು ಇಲ್ಲಿ. ಆದರೆ
ಇಲ್ಲಿ ಇದನ್ನು ನೋಡುವಾಗ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿನಗೆ ಧಾರಾಳವಾಗಿ ಏನೂ ತೊಂದರೆ ಇದೆಯಾ, ನಿನಗೆ ಸಂಪಾದನೆ ಇದೆಯಾ, ಒಳ್ಳೆ ರೀತಿಯಲ್ಲಿ ಇದೆಯಾ, 100ರಲ್ಲಿ 10 ಅಲ್ಲ, 10ರಲ್ಲಿ 1 ಭಾಗ ಅಂದ್ರೆ ರೂಪಾಯಿಗೆ 10 ಪೈಸೆ, 10ಕ್ಕೆ 100 ರೂಪಾಯಿ, 1000ಕ್ಕೆ 100 ರೂಪಾಯಿ, 10,000ಕ್ಕೆ 1 ರೂಪಾಯಿ, ಲಕ್ಷಕ್ಕೆ 10,000, ಈ ರೀತಿ ಬಂದಿದ್ರಲ್ಲಿ. ಆದ್ರೆ ನಿನಗೆ ಆದಾಯ ಚೆನ್ನಾಗಿದ್ಯಾ, ಇನ್ನೂ ಜಾಸ್ತಿ ಕೊಟ್ರೆ ಇನ್ನೂ ನಿನಗೆ ಅದರ ಡಬ್ಬಲ್ ಪರಲೋಕದಿಂದ ದೇವರು ಸುರಿದು ಕೊಡುತ್ತಾರೆ ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ನಾವು ಇದನ್ನ ಓದುತ್ತೇವೆ. ಪರಲೋಕದಿಂದ ನಿನಗೆ ಹಿಡಿಸಲಾರದಷ್ಟು ಸುವರಗಳಂದ್ರೆ ಅಷ್ಟು ಕೊಡ್ತಾರೆ ದೇವರು. ಒಂದು ವೇಳೆ ಆ ಆರ್ಥಿಕ ಪರಿಸ್ಥಿತಿ ಕಡಿಮೆ ಆಯ್ತು, ಎಷ್ಟು ಆಗ್ತದೆ ಅಷ್ಟು, ಏನೂ ಕೊಡ್ಲಿಕ್ಕೆ ಇಲ್ವೋ ಅದು ದೇವರಿಗೆ ಗೊತ್ತಿದೆ. ಆದ್ರೆ ಖಂಡಿತವಾಗಿ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಇದ್ರೂ ಕೂಡ ಇಲ್ಲ ಅಂತೇಳಿ ಸ್ವಲ್ಪವನ್ನ ಕೊಡ್ತಾರೆ. ಅದು ದೊಡ್ಡ ಪಾಸ್ಗಳು, ದೊಡ್ಡ ಗಾಡಿಗಳು, ಪೂಜಾರಿಗಳು, ಸ್ವಾಮೀಜಿಗಳು, ಮಠಾಧೀಶರುಗಳು ಬಂದ್ರೆ ಬೇಕಾದ ಹಾಗೆ ಅವ್ರಿಗೆ ಕೇಳಿದಷ್ಟು ಕೊಡ್ತಾರೆ, ಬರೆದು ಕೊಟ್ಟಷ್ಟು ಕೊಡ್ತಾರೆ, ಚೆಕ್ ಕೊಡೋರು ಕೂಡ ಆಗಿದ್ದಾರೆ. ಅದೇ ಒಂದು ಸತ್ಯ ಸುವಾರ್ತೆ ಸಾರುವ ಬಡವನಿದ್ರೆ, ಸತ್ಯ ಸುವಾರ್ತೆಯನ್ನು ಸಾರವನಿದ್ರೆ, ದೇವರ ಬಗ್ಗೆ ಹೆಚ್ಚಿಸವನಿದ್ರೆ ಅವನಿಗೆ ಏನೂ ಇಲ್ಲ, ಯಾಕಂದ್ರೆ ಅವನು ಬಡವ ಕಣ್ಣಿಗೆ ಹಿಡಿಸೋದಿಲ್ಲ. ಆದ್ರೆ ಯೇಸ್ವಾಮಿ ಕೂಡ ಬಡವನ ವೇಷ ತಾಳಿಕೊಂಡು ಒಂದು ಭಿಕ್ಷುಕನ ರೂಪದಲ್ಲಿ ಒಂದು ದಾರಿ ಬದಿಯಲ್ಲಿ ಹುಟ್ಟಿದ್ರು, ಗೋದಲಿಯಲ್ಲಿ ಮಲಗಿಸಿಕೊಂಡ್ರು ಎಂಬುದನ್ನ ಮರೆಯಬಾರದು ಒಂದು ಉದಾಹರಣೆಯಾಗಿದೆ. ಈ ರೀತಿಯಲ್ಲಿ ಇದ್ದಾರೆ. ಇನ್ನು ಅನೇಕರು ಏನ್ ಮಾಡ್ತಾ ಇದ್ದಾರೆ, ಸ್ವಲ್ಪವನ್ನು ಕೊಡೋದೇ ಇಲ್ಲ. ಕಡೆಗೆ ಆ ರೀತಿಯಲ್ಲಿ ಕೂಡ ಕೇಳ್ತಾರೆ, ಮಾಡ್ತಾರೆ, ವಾಕ್ಯ ಹೇಳ್ತಾರೆ, ಇನ್ನೊಬ್ಬರಿಗೆ ಬೋಧನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬದಲಾಗಿ ಮತ್ತು ಅವರ ಮನೆಯನ್ನು ಅಲಂಕಾರ ಮಾಡ್ಕೊಳ್ತಾರೆ, ಬಟ್ಟೆಗಳನ್ನ ಅಲಂಕಾರ ಮಾಡ್ಕೊಳ್ತಾರೆ, ಬೆಳ್ಳಿ ಬಂಗಾರ ದೊಡ್ಡ ಮೊಬೈಲ್ಗಳು ಅಲಂಕಾರ ಮಾಡ್ಕೊಳ್ತಾರೆ. ಅವರಿಗೆ ಬೇಕಾದವರು ಬಂದ್ರೆ ಬೇಕಾದಷ್ಟು ಒಳ್ಳೆ ಊಟಗಳನ್ನ ಹಾಕೋರಾಗಿದ್ದಾರೆ. ಆದ್ರೆ ಅದೇ ಅನಾಥ ಮಕ್ಕಳು ಅನಾಥಾಶ್ರಮಕ್ಕೆ ಕೊಡೋದಿಲ್ಲ. ಒಳ್ಳೆ ಸುವಾರ್ತೆ ಸಾರುವ ಸತ್ಯ ಸುವಾರ್ತೆಯನ್ನು ಸಾರಿದಂತ ದೇವರಿಂದ ಆಯ್ಕೆಯಾದಂತವರಿಗೆ ಕೊಡಕ್ಕೆ ಮನಸ್ಸು ಬರುವುದಿಲ್ಲ. ಹೇಳಿದ್ರೆ ಬಹಳ ಚೆನ್ನಾಗಿ ಮಾತನಾಡ್ತಾರೆ, ಇದೆಲ್ಲ ದೇವರಿಗೆ ಬಹಳ ವಿರುದ್ಧವಾದಂತ ಕೆಲಸ. ಅದ್ರಲ್ಲಿ ಅಭಿಪ್ರಾಯ ಹಾಗೆ ಇವತ್ತು ದಶಾಂಶದಲ್ಲಿ ಏನಾಗಿದೆ ಆ ರೀತಿಯಲ್ಲಿ ಸಲ್ಲಿಸುವಂಥದ್ದು. ಇದು ಮತ್ತಾಯ 25, 35-40 ಮತ್ತು ಯೆಶಾಯ 1ನೇ ಅಧ್ಯಾಯ 16, 17 ಮತ್ತು ಮತ್ತಾಯ 10, 35-42 ಓದುವಾಗ ಅಲ್ಲಿ ಯಾರ್ಯಾರಿಗೆ ಕೊಡಬೇಕು, ಎಂಥವರಿಗೆ ಕೊಡಬೇಕು, ಹಾಗಾದ್ರೆ ದೇವರ ಆಶೀರ್ವಾದ ಅದು ನನಗೆ ಕೊಟ್ಟ ಹಾಗೆ. ಮತ್ತೆ ದೇವರಿಗೆ ದುಡ್ಡು ಬೇಡ, ಪ್ರಾಣಿ ಬೇಡ, ಪಕ್ಷಿ ಬೇಡ, ರೈತರ ವಸ್ತು ಬೇಡ, ಹಣ್ಣು ಹಪ್ಪಳ ಬೇಡ, ಯಾವುದು ಬೇಡ, ಇಂಥವರಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ. ಒಂದು ವೇಳೆ ಬಹಳ ಜನ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ತಾರೆ, ಅದು ದುಷ್ಟರು ಕೂಡ ಆ ರೀತಿ ಮಾಡ್ತಾರಲ್ಲ ಅಂತ ಯೇಸ್ವಾಮಿ ಹೇಳಿದ್ದಾರೆ. ಅದರಲ್ಲಿ ಏನು ಪ್ರಯೋಜನ ಬರುವುದಿಲ್ಲ. ಮತ್ತ 25, 41-46 ಓದುವಾಗ ಒಂದು ವೇಳೆ ಕೊಡದೆ ಹೋದರೂ ಕೂಡ ಯಾವ ರೀತಿ ಶಾಪ ಬರ್ತದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಹಾಗೆ ಅಬ್ರಹಾಮನು ಕೂಡ ಏನ್ ಮಾಡಿದ, ದಶಾಂಶವನ್ನ ಅಲ್ಲಿ ಬಹಳ ಚೆನ್ನಾಗಿ ಅರ್ಪಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಮತ್ತೆ 25, 34 ನೋಡುವಾಗ ಈ ರೀತಿಯಲ್ಲಿ ದೇವರ ವಾಕ್ಯದ ಪ್ರಕಾರ ಯಾರು ದಶಾಂಶವನ್ನು ಸಲ್ಲಿಸ್ತಾರೋ ಅವರಿಗೆ ಪರಲೋಕದ ತಂದೆ ಆಶೀರ್ವಾದ ಇದ್ದವರು ಮಾತ್ರ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಹಾಲಿನ ದುಡ್ಡು, ಪ್ರಾಣಿ ಪಕ್ಷಿ, ತರಕಾರಿ, ಯಾವುದೇ ಒಂದು ವ್ಯಾಪಾರದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ದುಡಿಯೋರು, ಅಧಿಕಾರಿಗಳಾಗಿ ದುಡಿಯೋರು, ಪ್ರತಿಯೊಂದರಲ್ಲಿ ಮನಪೂರ್ವಕವಾಗಿ ಯಾರು ಸಲ್ಲಿಸ್ತಾರೋ ಅವರಿಗೆ ಪರಲೋಕದಲ್ಲಿ ದೇವರ ಸ್ಥಾನ ಒಂದು ತಯಾರಾಗಿದೆ. ಅಂಥವ್ರು ಮಾತ್ರ ಇಲ್ಲಿ ಕೊಡ್ತಾರೆ, ಅಂಥವ್ರು ಮಾತ್ರ ಸರಿಯಾಗಿ ಸತ್ಯ ಸುವಾರ್ತೆಯನ್ನು ನಂಬುತ್ತಾರೆ ಎಂಬುದಾಗಿ ಮತ್ತಾಯ 25, 34 ವಾಕ್ಯ ಅಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದೆ 21-23 ನೋಡುವಾಗ ಅಲ್ಲಿ ಅಬ್ರಹಾಮನು ಏನು ಹೇಳ್ತಾನೆ, ಅಬ್ರಹಾಮನಿಗೆ ಮೆಲ್ಕಿಸೆದೇಕ ಅರಸ ಹೇಳ್ತಾನೆ, ನೋಡಪ್ಪ ಇದನ್ನೆಲ್ಲ ನೀನೇ ಇಟ್ಟುಕೋ ಅಂತ ಹೇಳ್ತಾನೆ. ಇದನ್ನೆಲ್ಲ ಏನ್ ಮಾಡು, ನೀನೇ ಇಟ್ಟುಕೋ ಅಂತ ಹೇಳಿ. ಹಾಗೆ 24ನೇ ವಚನದಲ್ಲಿ ನೋಡುವಾಗ ಅಬ್ರಹಾಮ ಹೇಳ್ತಾನೆ, ನನಗೆ ಯಾವುದು ಬೇಡ, ನನ್ನ ಆಳುಗಳು ತಿಂದಿದ್ದು ಮಾತ್ರ ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಳುಗಳು ತಿಂದಿದ್ದು ಮಾತ್ರ ಸಾಕು. 14ನೇ ವಚನ ನೋಡುವಾಗ, ಆದಿಕಾಂಡ 14 ನೋಡುವಾಗ ಕಷ್ಟಪಟ್ಟಿದ್ದು ಅಲ್ಲಿ ಆಳುಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅಬ್ರಹಾಮ ಒಂದು ಏನಾಗಿದೆ, ಅಲ್ಲಿಗೆ ಯಜಮಾನ ಆಗಿದ್ದ. ಆಗ ಅಲ್ಲಿ ಹೋಗಿ ಯುದ್ಧ ಮಾಡಿದವರು ಅವನ್ನೆಲ್ಲ ಬಿಡಿಸಿಕೊಂಡು ಬಂದಿದ್ದು ಯಾರಾಗಿದ್ದಾರೆ, ಅಬ್ರಹಾಮನ
ಅಬ್ರಹಾಮನ ಆಳುಗಳಾಗಿದ್ದಾರೆ. ಹಾಗೆ ಇವತ್ತೊಂದು ಐಶ್ವರ್ಯವಂತರಾಗಬೇಕಾದ್ರೆ ಇವತ್ತು ಆಳುಗಳು ದುಡಿದು ಸಂಪಾದನೆ ಮಾಡಿದ್ರಲೇ ಒಬ್ರು ಐಶ್ವರ್ಯವಂತರಾಗ್ತಾರೆ, ಹಣವಂತರಾಗ್ತಾರೆ. ಆಗ ಮೊಟ್ಟ ಮೊದಲು ಯಾರನ್ನ ಪ್ರೀತಿ ಮಾಡಬೇಕು? ಆಳುಗಳನ್ನ ಪ್ರೀತಿ ಮಾಡಬೇಕು. ಅವರಿಗೆ ಮನಸ್ಸು ನೋಯಿಸಬಾರದು. ಒಂದು ವೇಳೆ ಅವರು ತಕೊಂಡ ಸಂಬಳಕ್ಕೆ ಸರಿ ಕೆಲಸ ಮಾಡೋದು ಇರ್ಬೋದು, ಅದಕ್ಕೆ ತೀರ್ಪು ಕೊಡಕ್ಕೆ ದೇವರಿದ್ದಾನೆ. ಆದ್ರೆ ಕೆಲಸ ಮಾಡೋರನ್ನು ಆಳುಗಳನ್ನು ಬೇಸರಗೊಳಿಸಬಾರದು. ಹಾಗೆ ಮೆಲ್ಕಿಸೆದೇಕ ಅರಸ ಏನ್ ಹೇಳ್ತಾನೆ, ನೀನು ಎಲ್ಲವನ್ನು ನೀನು ತಕೋ, ನನಗಿದು ಏನು ಬೇಡವೇ ಬೇಡ ಅಂತೇಳಿ ಅಬ್ರಹಾಮ ಪ್ರಮಾಣ ಮಾಡ್ತಾನೆ. ಆಳುಗಳು ತಿಂದಿದ್ದು ಸಾಕು ಅಂತ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಈಗ ಆದಿಕಾಂಡ 14ನೇ ಅಧ್ಯಾಯ ಮುಕ್ತಾಯವಾಯಿತು. ಆದಿಕಾಂಡ 15ನೇ ಅಧ್ಯಾಯ 1ರಿಂದ 6ರವರೆಗೆ ನೋಡುವಾಗ ಅಬ್ರಹಾಮನಿಗೆ ಅಲ್ಲಿ ದೇವರು ಅಬ್ರಹಾಮನನ್ನು ಆಶೀರ್ವಾದ ಮಾಡಿದ್ರು, ನಡೆಸಿದ್ರು. ಅಬ್ರಹಾಮನಿಗೆ ಅಲ್ಲಿ ಸಂತತಿ ಇರಲಿಲ್ಲ. ಹಾಗೆ ಆದಿಕಾಂಡ 11:30 ನೋಡುವಾಗ ಸಾರಳು ಬಂಜೆಯಾಗಿದ್ಲು. ಅಬ್ರಹಾಮ ಮದುವೆ ಆದಾಗ ಅಲ್ಲಿವರೆಗೆ ಸಾರಳು ಬಂಜೆಯಾಗಿದ್ದಳು. ಹಾಗೆ 15:1-6 ನೋಡುವಾಗ ಅಬ್ರಹಾಮನಿಗೆ ದೇವರು ಸಂತತಿಯ ವಾಗ್ದಾನ ಮಾಡ್ತಾರೆ. ನಿನಗೊಬ್ಬ ಮಗ ಹುಡ್ತಾನೆ, ನೀನು ನನಗೆ ಮಗ ಇಲ್ಲ ಅಂತೇಳಿ ನೀನು ತಿಳಿಯಬೇಡ ಎಂಬುದಾಗಿ. ಹಾಗೆ ಇದನ್ನ ಆದಿಕಾಂಡ 15ನೇ ಅಧ್ಯಾಯ 6ನೇ ಒಂದು ವಚನದಲ್ಲಿ ಕೂಡ ನಾವಿಲ್ಲಿ ನೋಡಿಕೊಳ್ಳುವನ. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಮಾತನಾಡಿದ್ರು. ಅಬ್ರಹಾಮ ಏನ್ ಮಾಡ್ದ? ದೇವರನ್ನು ನಂಬಿದ. ಅವನ ನಂಬಿಕೆ ದೇವರಿಗೆ ಪ್ರೀತಿಯಾಯಿತು. ನನಗೊಂದು ಮಕ್ಕಳನ್ನ ಕೊಡ್ತಾರೆ ಅಂತ. ಹಾಗೆ ಇವತ್ತು ಅನೇಕರಿಗೆ ಮಕ್ಕಳಿಲ್ಲದಾಗ್ತದೆ. ದೇವರಿಂದ ಆದುಕೊಂಡು ಇಲ್ಲದವರಿಗೂ, ದೇವರದ ಆಯ್ಕೆಯಾದವರಿಗೂ, ಆಯ್ಕೆಯಾಗದೆ ಇರೋವರಿಗೂ. ಆದರೆ ಅವರಿಗೆ ಕನಸಿನ ಮೂಲಕವೂ ಮಾತನಾಡಬಹುದು, ಜ್ಞಾನದ ಮೂಲಕವೂ ಮಾತನಾಡಬಹುದು, ಅಥವಾ ದೇವರಿಂದ ಆರಿಸಲ್ಪಟ್ಟಂತ ಸರಿಯಾದ ಸೇವಕರುಗಳ ಮುಖಾಂತರ ಅವರಿಗೆ ದರ್ಶನವನ್ನ ಕೊಡಬಹುದು. ಆಗ ಏನೇ ಆದ್ರೂ, ಓ ದೇವರು ನನಗೆ ಇಂಥವ್ರ ಮುಖಾಂತರ ನುಡಿಸಿದ್ದಾರೆ, ಇವರೊಬ್ರು ದೇವಮಾನವರಂದ್ರೆ ಎಲ್ಲರೂ ದೇವರ ಮಾನವರಲ್ಲ. ಅದು ಇವತ್ತಿನ ವಿಷಯದಲ್ಲಿ ಸರಿಯಾಗಿ ದೇವರನ್ನ ಅರಿತುಕೊಂಡು ಸತ್ಯ ಸುವಾರ್ತೆಯನ್ನ ಸಾರಿಕೊಂಡು ಯಾವುದಕ್ಕೂ ಈ ಲೋಕದ ಆಶಯ ಪಾಶಗಳಿಗೆ ಒಳಗಾಗದೆ ಯಾರು ಸತ್ಯ ಸುವಾರ್ತೆ ಖಂಡಿತವಾಗಿ ಖಂಡಿಸ್ತಾರೋ, ಗದರಿಸ್ತಾ ಇರ್ಕೊಂಡು ಹೋಗ್ತಾರೋ, ವಾಕ್ಯವನ್ನು ಇದ್ದಿದ್ದನ್ನು ಇದ್ದಾಗೆ ಅಂಥವರನ್ನು ಮಾತ್ರ ಅರಿತುಕೊಳ್ಳಬೇಕು, ಅಂಥವರ ಮಾತನ್ನ ಕೇಳಬೇಕು. ಕೆಲವರಿಗೆ ವಾಣಿಯ ಮೂಲಕ ಕೇಳ್ಬೋದು, ಕನಸಿನ ಮೂಲಕ ಯಾರೋ ಬಂದು ಹೇಳ್ಬೋದು, ಜ್ಞಾನದ ಮೂಲಕವೂ ಮಾತನಾಡಬಹುದು. ಅದು ದೇವರ ಒಂದು ಸಂದೇಶವಾಗಿದೆ. ಆ ಸಮಯದಲ್ಲಿ ನಾವು ಅಂಥವ್ರು ಏನ್ ಮಾಡಬೇಕು? ಮಕ್ಕಳಿಲ್ಲದ ಬಂಜೆಯರು ದೇವರಲ್ಲಿ ಭರವಸೆ ಇಡಬೇಕು. ಖಂಡಿತವಾಗಿಯೂ ದೇವರು ನಮಗೆ ಕೊಡ್ತಾನೆ ಅಂತೇಳಿ. ಆಗ ನೋಡಿ ಏನ್ ಮಾಡಿದ್ರು? ಯೆಹೋವನು ಅವನ ನಂಬಿಕೆಯನ್ನು ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಯಾರು? ದೇವರು ಅಬ್ರಹಾಮನ ನಂಬಿಕೆಯನ್ನು ನೆನೆಸಿದರು. ಹಾಗೆ ಇವತ್ತು ದೇವರಲ್ಲಿ ಯಾರು ಪ್ರೀತಿ ಮಾಡ್ತಾರೋ ಅಲ್ಲಿ ಖಂಡಿತವಾಗಿ ಅಂಥವ್ರನ್ನ ಏನ್ ಮಾಡ್ತಾರೆ? ದೇವರು ಪ್ರೀತಿ ಮಾಡ್ತಾರೆ. ಆ ನಂಬಿಕೆ ದೇವರಿಗೆ ಪ್ರೀತಿಯಾಗಿರ್ತದೆ, ದೇವರಲ್ಲಿ ಕಾರ್ಯವಾಗ್ತದೆ. ಹಾಗೆ ಆದಿಕಾಂಡ 15 7ರಿಂದ 11ರವರೆಗೆ ನೋಡುವಾಗ ಅಬ್ರಹಾಮನ ಹೆಂಡತಿ ಬಂಜೆಯಾಗಿದ್ದಾಗ ಇನ್ನು ನಿನ್ನ ಸಂತಾನ ಇಲ್ಲದಾಗ್ತದೆ ಅಂತ ಹೇಳಿ ಅವರಿಗೆ ಮನೆ ಕೆಲಸಕ್ಕೆ ಒಬ್ಳು ಹಾಗರದವಳು, ಮನೆ ಕೆಲಸದ ದಾಸಿಯಾಗಿರ್ತಾಳೆ, ಅಂದ್ರೆ ಕೆಲಸದವಳು. ಅವಳನ್ನು ಸಾರಳು ಏನ್ ಮಾಡ್ತಾಳೆ? ಗಂಡನಿಗೆ ಹೆಂಡತಿಯನ್ನಾಗಿ ಕೊಡ್ತಾಳೆ. ಇವಳಿಂದ ಆದ್ರೂ ನಿನ್ನ ಸಂತಾನ ಉಂಟಾಗಲಿ ಅಂತೇಳಿ. ಆಗ ಅವಳು ಏನಾಗ್ತಾಳೆ? ಆ ದಾಸಿ ಹಾಗರಳು ಅಲ್ಲಿ ಗರ್ಭಿಣಿಯಾಗ್ತಾಳೆ. ಗರ್ಭಿಣಿಯಾದಾಗ ಸಾರಳನ್ನು ಇವಳು ಹೀಯಾಳಿಸ್ತಾಳೆ, ನಾನು ಗರ್ಭಿಣಿಯಾದೆ, ನಾನು ಇನ್ನು ನನ್ನ ಯಜಮಾನ ಹೆಂಡತಿ ಅಲ್ವೋ, ನಾನು ಗರ್ಭಿಣಿಯಾದೆ ಅಂತೇಳಿ. ಆಗ ಸಾರಳಿಗೆ ಬೇಸರ ಆಗಿ ಅಬ್ರಹಾಮನಿಗೆ ಹಾಗರಳ ಬಗ್ಗೆ ಹೇಳ್ತಾಳೆ, ಈ ರೀತಿ ನನ್ನನ್ನು ಪೀಡಿಸ್ತಾ ಇದ್ದಾಳೆ ಅಂತೇಳಿ. ಆಗ ಅಬ್ರಹಾಮನು ಏನ್ ಹೇಳ್ತಾನೆ? ಆಯ್ತು, ಅವನು ಇದು ದಾಸಿಯ ಸಂತಾನವನ್ನು ಓಡಿಸುವವನಾಗಿದ್ದಾನೆ. ಆಗ ಖಂಡಿತವಾಗಿ ಅಲ್ಲಿ ಏನ್ ಮಾಡ್ತಾನೆ ಅಬ್ರಹಾಮನ? ಅವರಿಗೆ ಒಂದು ಚೊಂಬು ನೀರು ಊಟಕ್ಕೆ ತಿತ್ತಿ ಕೊಟ್ಟು ಅಲ್ಲಿಂದ ಓಡಿಸುವವನಾಗಿದ್ದಾನೆ. ಯಾರು? ಅಬ್ರಹಾಮನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ಖಂಡಿತವಾಗಿ ಇವತ್ತು ಒಂದು ಮನೆ ಯಜಮಾನತಿಯನ್ನು ಕೆಲಸ ಮಾಡೋರು ಕೂಡ ಅವರನ್ನು ಯಾರಾದ್ರೂ ಮೇಲ್ಮಟ್ಟಕ್ಕೆ ಏರಿಸಿದ್ರೆ ಖಂಡಿತವಾಗಿಯೂ ಅವರಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ಅವ್ರು ಎಷ್ಟೇ ಒಳ್ಳೆತನದಲ್ಲಿ ನೋಡ್ಕೊಂಡ್ರು, ಏನೇ ಐಶ್ವರ್ಯ ಕೊಟ್ಟರು, ಎಷ್ಟು ಪ್ರೀತಿ ಮಾಡಿದ್ರು ಕೂಡ ತನ್ನನ್ನು ತಾನೇ ತಗ್ಗಿಸಿಕೊಂಡಿರಬೇಕು. ಅವರಿಗಿಂತ ಮೇಲಾಗಿ ಹೋದ್ರೆ ಖಂಡಿತವಾಗಿಯೂ ಅಲ್ಲಿ ಕೂಡ ಶಿಕ್ಷೆ ಬರ್ತದೆ. ಅಂಥವರನ್ನು ಕೂಡ ಅಲ್ಲಿಂದ ಯಜಮಾನ ಮತ್ತು ಯಜಮಾನತಿ ಏನ್ ಮಾಡ್ತಾರೆ? ಖಾಲಿ ಮಾಡೋರು ಆಗ್ತಾರೆ. ಕಾರಣ ಗರ್ವ ಅಹಂಕಾರ.
ಪ್ರಕಾರ. ಆದ್ದರಿಂದ ಕೆಲಸದವರು, ಕೂಲಿ ಮಾಡೋರು, ಬಡವರು ಯಾರೇ ಆಗ್ಲಿ ಒಬ್ಬರನ್ನೊಬ್ಬರು ಒಳ್ಳೇದು ಮಾಡ್ತಾ ಬರುವಾಗ, ಒಳ್ಳೇದಾಗ್ತಾ ಬರ್ತಾಗ ಅಂಥವರಿಗೆ ತಗ್ಗಿ ಬಗ್ಗಿ ವಿಧೇಯರಾಗಿ ಜೀವಿಸಿದರೆ ಅಂಥವರಿಗೆ ಮಾತ್ರ ದೇವರು ಆಶೀರ್ವಾದವನ್ನ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು 16 ಈ ಎಲ್ಲ ವಿಷಯಗಳನ್ನ ಓದುವಾಗ 16, 1ರಿಂದ 6, ಆಮೇಲೆ 11ರಿಂದ 12, 15ರಿಂದ 16, ಆದಿಕಾಂಡ 16, 1ರಿಂದ 6, 11ರಿಂದ 12, 16ನೇ ಅಧ್ಯಾಯ 1ರಿಂದ 6ನೇ ವಾಕ್ಯ, 11ರಿಂದ 12ನೇ ವಾಕ್ಯ, 15ರಿಂದ 16ನೇ ವಾಕ್ಯ ಇದರಲ್ಲಿ ಓದಿದಾಗ ಈ ಹಾಗರಳ ವಿಷಯವನ್ನು ಎಲ್ಲವೂ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಹಾಗೆ ಮುಂದೆ 15ನೇ ಅಧ್ಯಾಯ 7ರಿಂದ 11ರವರೆಗೂ ಕೂಡ ಓದುವಾಗ ಆ ವಿಷಯ ಕೂಡ ಅಲ್ಲಿ ತಿಳಿದು ಬರುತ್ತದೆ, ಹಾಗರಳ ಎಲ್ಲ ವಿಷಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದೆ ಹೋಗೋಣ. 15ನೇ ಅಧ್ಯಾಯ 2ರಿಂದ 5ರವರೆಗೆ ಅಲ್ಲಿ ಓದುವಾಗ ಇಸಾಕನ ಮುನ್ಸೂಚನೆ ಕೊಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಾವು ಓದ್ದೇವೆ. ಅದರಲ್ಲಿ ಈ ಹಾಗರಳ ಹೊಟ್ಟೆಯಲ್ಲಿ ಹುಟ್ಟಿದವನು ದೇವರ ವಾಗ್ದಾನದಿಂದ ಹುಟ್ಟುವುದಿಲ್ಲ. ಇಸಾಕನಿಗೆ ಸಾರಳ ಮುಖಾಂತರ ಬರುವಂತ ಮಗು ಇಸಾಕನೇ ದೇವರಿಂದ ವಾಗ್ದಾನದ ಮಗುವಾಗಿದೆ. ಅವನಲ್ಲಿಯೇ ನಾನು ನನ್ನ ರಾಜ್ಯವನ್ನು ಸ್ಥಾಪಿಸುವೆನು ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗೆ ದೇವರ ವಾಗ್ದಾನದಿಂದ ಇವತ್ತು ಯಾರು ಹುಟ್ಟಿರ್ತಾರೋ ಅವರನ್ನೇ ಸರಿಯಾಗಿ ಸಾಕ್ಷಿಯನ್ನಾಗಿ ದೇವರು ಮಾರ್ಪಡಿಸುತ್ತಾರೆ. ಹಾಗೆ ಇವತ್ತೊಂದು ತಂದೆ ತಾಯಿಗೆ ಎಷ್ಟೋ ಗಂಡು ಮಕ್ಕಳು ಇರ್ತಾರೆ, ಆದರೆ ಎಲ್ಲರಲ್ಲಿ ದೇವರ ವಾಗ್ದಾನ ಇರುವುದಿಲ್ಲ. ಅಲ್ಲಿ ಒಬ್ಬರಲ್ಲಿಯೋ ಇಬ್ಬರಲ್ಲಿಯೇ ಇರಬಹುದು. ಅವರು ಸರಿಯಾಗಿ ಶಾಂತಿ, ಸಮಾಧಾನ, ದೇವರ ವಾಕ್ಯದಂತೆ ನಡೆಯುವವರಾಗಿದ್ದಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ಆದಿಕಾಂಡ 13, 14ರಿಂದ 17ರಲ್ಲಿ ಕೂಡ ಇದೇ ವಿಷಯ ಇಸಾಕನ ಮುನ್ಸೂಚನೆಯಲ್ಲಿ ನೆರವೇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿ ಹಾಗರಳಿಂದ ಮಗ ಹುಟ್ಟಿದ್ರು ಕೂಡ ದೇವರ ವಾಗ್ದಾನದಿಂದ ಹುಟ್ಟಿದ ಮಗು ಅಲ್ಲ, ಆದರೆ ಇಸಾಕನು ದೇವರ ವಾಗ್ದಾನದಿಂದ ಹುಟ್ಟಿದ ಮಗವಾಗಿರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರೇ ಇವತ್ತು ದೇವರ ವಾಗ್ದಾನದ ಪ್ರಕಾರ ಹುಟ್ಟುವ ಮಕ್ಕಳೇ ಆಶೀರ್ವಾದ ಹೊಂದುವುದು, ಅವರೇ ಸರಿಯಾದ ಸಾಕ್ಷಿಗಳಾಗುವುದು, ಅಂಥವರ ಮೇಲೆ ದೇವರಿಗೆ ಪ್ರೀತಿ, ಅವರು ಮಾಡುವುದೆಲ್ಲವೂ ದೇವರ ಕಾರ್ಯವಾಗಿದೆ. ಇದನ್ನೇ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 15ನೇ ಅಧ್ಯಾಯ 12ರಿಂದ 16ರವರೆಗೆ ಓದುವಾಗ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು 400 ವರ್ಷ ಬಾಧೆ ಪಡುವವರು ಎಂಬ ಸೂಚನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ನಾನು ನಿನ್ನ ಸಂತಾನವನ್ನೇ ಆಶೀರ್ವದಿಸ್ತೇನೆ. ಅವರು ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅವರು ಏನ್ ಮಾಡ್ತಾರೆ, 400 ವರ್ಷ ಅವರು ಜೀತದಳಾಗಿ ದುಡಿಬೇಕು. ಅಂದ್ರೆ ಐಗುಪ್ತ ದೇಶದಲ್ಲಿ ಅಂತ ಹೇಳೋದಿಲ್ಲ, ಜೀತದಳಾಗಿ ಅಲ್ಲಿ ಅವರು ದುಡಿಯುವರು. ಇದು ವಿಮೋಚನ ಕಂಡ 12ನೇ ಅಧ್ಯಾಯ 40ರಿಂದ 41ರವರೆಗೆ ಓದುವಾಗ, ವಿಮೋಚನ ಕಂಡ 12, 40, 41 ನೋಡುವಾಗ 430 ವರ್ಷ ಜೀತದಾಳುಗಳಾಗಿ ಮತ್ತೆ ಹೊರಬರುವರು ಅಂತ ಬರೆಯಲ್ಪಟ್ಟಿದೆ. ಹಾಗೆ ನೋಡಿ ಅಬ್ರಹಾಮನಲ್ಲಿ ಹೇಳ್ತಾರೆ, ನಿನ್ನ ಸಂತಾನವನ್ನೇ ನಾನು ಆಶೀರ್ವದಿಸ್ತೇನೆ ಅಂತ ಹೇಳಿ. ಅದು ಏನಾಗಿದೆ, ಅಲ್ಲಿ ಕಾನಾನ್ ದೇಶದಲ್ಲಿ ಬರಬಾಗಳ ಬಂದೇ ಬರ್ತದೆ. ಆಗ ದೇವರು ಅಬ್ರಹಾಮನ ಸಂತಾನವನ್ನ, ಅಂದ್ರೆ ಇಸ್ರೇಲ್ ಸಂತಾನವನ್ನ ಅಲ್ಲಿಂದ ಏನ್ ಮಾಡ್ತಾರೆ, ಅಲ್ಲಿ ಐಗುಪ್ತ ದೇಶಕ್ಕೆ ಕಳಿಸುವವರಾಗಿದ್ದಾರೆ. ಇದು ಅಲ್ಲಿಯ ವಿಷಯ, ಮುಂದೆ ನಡ್ಕೊಳ್ಬಹುದು, ಅದನ್ನು ಓದಿಕೊಳ್ಳಬಹುದು. ಇದು ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. 430 ವರ್ಷ ಜೀತದಲ್ಲಾಗಿರಬೇಕು ನಿನ್ನ ಸಂತಾನದವರು, ಅಲ್ಲಿಂದ ಮತ್ತೆ ಹೊರಟು ಹಿಂದೆ ಬರುತ್ತಾರೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನಿಗೆ ಸೂಚನೆಯನ್ನ ಕೊಡ್ತಾರೆ. ಅದು ಅಬ್ರಹಾಮನಿಂದ ಇಸಾಕ, ಇಸಾಕನಿಂದ ಯಾಕೋಬ, ಯಾಕೋಬನ 12 ಮಕ್ಕಳು ಇಸ್ರಾಯೇಲರು, ಅವರ ಸಂತಾನ ಅಲ್ಲಿ ಹೋಗ್ತದೆ. ಅದರಲ್ಲಿ ಆಗುವಂಥದ್ದು 430 ವರ್ಷ. ಅದನ್ನ ಮುಂದೆ ನಾವು ಓದಿಕೊಳ್ಳಬಹುದು. ಹಾಗೆ ಆದಿಕಾಂಡ 15, 17ರಿಂದ 21ರವರೆಗೆ ಓದುವಾಗ ಇಸ್ರಾಯೇಲರಿಗೆ ಕಾನಾನ್ ದೇಶದ ವಾಗ್ದಾನ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಾರಿಗಾಗಿದೆ? ಇಸ್ರಾಯೇಲರಿಗೆ. ಅದೇ ಅಬ್ರಹಾಮನಿಂದ ಇಸಾಕ, ಇಸಾಕನಿಂದ ಯಾಕೋಬ ಮತ್ತು ಏಸಾವ ಮತ್ತು ಯಾಕೋಬ ಬಂದರು. ಯಾಕೋಬನನ್ನು ದೇವರು ಆರಿಸಿಕೊಳ್ಳಿಲ್ಲ, ತಲ್ಲಿ ಬಿಟ್ಟಿದ್ದಾರೆ. ಯಾಕೋಬನನ್ನು ಮಾತ್ರ ಅಲ್ಲಿ ಆರಿಸಿಕೊಂಡರು. ಆ ಯಾಕೋಬನಿಗೆ 12 ಗಂಡು ಮಕ್ಕಳು, ಅದುವೇ ಇಸ್ರಾಯೇಲ್ ಸಂತಾನ. ಅವರಿಗೆ ವಾಗ್ದಾನ, ಕಾನಾನ್ ದೇಶದ ವಾಗ್ದಾನ. ಅಂದ್ರೆ ಅಲ್ಲಿಂದ
430 ವರ್ಷ ಜೀತದಳಾಗಿದ್ದು ಅಲ್ಲಿಂದ ಬಿಡುಗಡೆಯಾಗಿ ಬಂದ ಮೇಲೆ ನಿನ್ನ ಸಂತಾನವನ್ನು ಕಾನಾನ್ ದೇಶಕ್ಕೆ ಸೇರಿಸ್ತೇನೆ ಅಂತಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಶಾಂತಿ ಸಮಾಧಾನ ಹಾಲು ಜೇನು ಹರಿಯುವ ನಾಡು ಅಂತ ಸ್ಥಳಕ್ಕೆ ನಾನು ಅವರನ್ನ ಸೇರಿಸ್ತೇನೆ ಅಂತ ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಯಾರನ್ನು ಯಾವ ಸ್ಥಳಕ್ಕೆ ಸೇರಿಸಿಕೊಳ್ಳಬೇಕೋ ದೇವರಿಂದ ಆಯ್ಕೆಯಾದವರನ್ನು ಅವರ ಸಂತಾನವನ್ನು ಮೊದಲೇ ಯಾರು ದೇವರಿಗೆ ಬೇಕು, ಯಾರ ಸಂತಾನವನ್ನು ಆಶೀರ್ವದಿಸಬೇಕು, ಅವರಿಗೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಅವರನ್ನು ಎಲ್ಲಿ ರಕ್ಷಿಸಬೇಕು, ಎಲ್ಲಿ ಪಾರು ಮಾಡಬೇಕು, ಅವರನ್ನು ವಾಪಸ್ಸು ಎಲ್ಲಿಗೆ ಸೇರಿಸಬೇಕು ಅಂತೇಳಿ ದೇವರು ಮೊದಲೇ ತೀರ್ಮಾನ ಮಾಡೋರಾಗಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ಕೂಡ ನನ್ನ ಸಹೋದರ ಸಹೋದರಿಯರೇ ಹುಟ್ಟು ಬಹಳ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಿ ದೇವರ ದರ್ಶನವಾಯಿತು. ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಬೇಕಾಗಿತ್ತು. 31 ವರ್ಷದ ಹಿಂದೆ ನನ್ನನ್ನು ದೇವರು ಪಾರು ಮಾಡಿದರು. ಅಲ್ಲಿಂದ ಸಂಸಾರದಿಂದಲೇ ಬೇರ್ಪಡಿಸಿ ಬಿಟ್ಟರು. ದೇವರ ಒಂದು ಸಾಕ್ಷಿಗಾಗಿ ವಾಕ್ಯಕ್ಕಾಗಿ ಬಹಳ ಹಿಂಸೆಯೂ ಆಯಿತು. ಅಲ್ಲಿಂದ ದೇವರು ನನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿಯೂ ಕೇರಳದಲ್ಲಿಯೂ ಆಂಧ್ರದಲ್ಲಿ ಕೆಲವು ಕಡೆ ತಮಿಳುನಾಡಲ್ಲಿ ಕೂಡ ಕೆಲವು ಕಡೆ ನನ್ನನ್ನು ನಡೆಸಿದ್ರು. ಆದ್ರೆ ಇವತ್ತು ಕೂಡ ದೇವರು ಬೇಕಾದಲ್ಲಿಗೆ ನಡೆಸ್ತಾ ಇದ್ದಾರೆ. ಇವತ್ತು ಇರುವ ಸ್ಥಳದಲ್ಲಿ ಕೂಡ ನನಗೆ ಶಾಂತಿ ಸಮಾಧಾನ ಬೇಕಾಗಿದ್ದು ಎಲ್ಲವನ್ನ ಕೊಟ್ಟು ದೇವರು ನನಗೆ ಏನೇನು ಬೇಕು ಅನ್ನೋ ದಿನದ ಆಹಾರ ಅದನ್ನ ಕೊಡಿಸುವವರಾಗಿದ್ದಾರೆ, ಕೊಡ್ತಲೇ ಇದ್ದಾರೆ. ಹಾಗೆ ನನಗೆ ಒಂದು ವಾಗ್ದಾನ ಮಾಡಿದಂತೆ ಊರಿಗೆ ನನ್ನನ್ನು ದೇವರು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಯಾರನ್ನ ಕರೀತಾರೋ, ಯಾರ ಸಂತಾನವನ್ನು ಆಶೀರ್ವಾದ ಮಾಡಬೇಕೋ, ಯಾರನ್ನು ಯಾವ ಕಷ್ಟ ಸಂಕಟದಲ್ಲಿ ಹೇಗೆ ಬಿಡುಗಡೆ ಮಾಡಬೇಕೋ, ಕೊನೆಗೆ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ದೇವರು ಸೇರಿಸುವವರಾಗಿದ್ದಾರೆ. ಅದು ದೇವರು ಮೊದಲೇ ತೀರ್ಪು ಮಾಡಿದ್ದಾರೆ ಯಾರ್ಯಾರನ್ನು ಹೇಗೆ ಅಂತ. ಅಂಥವರಲ್ಲಿ ಮಾತ್ರ ನೆರವೇರ್ತದೆ ಹೊರತು ಬೇರೆ ಯಾರಲ್ಲಿಯೂ ನೆರವೇರುವುದಿಲ್ಲ. ಅದಕ್ಕೆ ನೋಡಿ ಅಬ್ರಾಹ್ಮನಿಗೆ ಇಸಾಕನಿಗೆ 2 ಮಕ್ಕಳು, ಯಾಕೋಬ ಮತ್ತು ಏಸಾವ. ಅದರಲ್ಲಿ ಏಸಾವನನ್ನು ತಳ್ಳಿಬಿಟ್ರು, ಯಾಕೋಬನನ್ನು ದೇವರು ಆರಿಸಿಕೊಂಡ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಾಮನಿಗೆ ನೋಡುವಾಗ 3 ಮಕ್ಕಳು, ಕಾಯಿನ ತಮ್ಮನನ್ನು ಕೊಂದ, ಕಾಯಿನನ್ನು ತಳ್ಳಿಬಿಟ್ರು. ಕಡೆಗೆ ಹೆಬೇಳ ಸತ್ತು ಹೋದ, ಅಣ್ಣ ತಮ್ಮನನ್ನೇ ಕೊಂದ. 3ನೇ ಮಗು ಸೇತು ಅಂದ್ರೆ ನೇಮಿಸಲ್ಪಟ್ಟವನು. ಹಾಗೆ ನೋಡಿ ಆದಾಮನ ಸಂತಾನದಿಂದ ಆ ಒಂದು ಮಗುವನ್ನು ದೇವರು ಆರಿಸಿಕೊಂಡರು. ಅದುವೇ ಸಂತಾನದ ನೋಹನ ಆದಿಕಾಂಡ 6ನೇ ಅಧ್ಯಾಯ 9-17 ನೋಡುವಾಗ ನೋಹನ ಕಾಲದ ಜಲಪ್ರಳಯದಲ್ಲಿ ಎಷ್ಟೋ ಜನ ಇದ್ರು. ನೋಹನ ಹೆಂಡತಿ 3 ಮಕ್ಕಳು 3 ಸೊಸೆಯನ್ನು ಮಾತ್ರ ಉಳಿಸಿದರು. ಬಾಕಿ ಎಲ್ಲವರನ್ನಲ್ಲಿ ಏನ್ ಮಾಡಿದ್ರು, ಅಳಿಸಿ ಹಾಕಿದ್ರು. ಹಾಗೆ ಅಬ್ರಹಾಮನಿಂದ ಸೇತುನಿಂದ ನೋಹನ ಕಾಲದವರೆಗೆ ಬಂತು. ಅಲ್ಲಿಂದ 3 ಮಕ್ಕಳು, ಅದವರಿಂದ ಸಂತಾನವೆಂದರೆ ಆ ದಿನ ಆದಾಮನ ಸಂತಾನ. ಹಾಗೆ ಬಂದು ನೋಡಿ ಅಲ್ಲಿ ನೋಹನ 3 ಮಕ್ಕಳನ್ನು ಗಂಡು ಮಕ್ಕಳನ್ನು ಮಾತ್ರ ಅಲ್ಲಿ ಉಳಿಸಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಒಂದೇ ತಂದೆ ತಾಯಿಯನ್ನು ಯಾರು ದೇವರು ಕರೆದಾಗ ಯಾರ್ಯಾರನ್ನು ಬೇಕು ಅವರವರನ್ನೇ ಆರಿಸಿಕೊಂಡು ದೇವರು ಆಶೀರ್ವಾದ ಮಾಡುವರಾಗಿದ್ದಾರೆ. ಇದುವೇ ಆದಿಕಾಂಡ 13:14-17 ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆದಿಕಾಂಡ 16ನೇ ಅಧ್ಯಾಯಕ್ಕೆ ಹೋಗೋಣ. ಈಗ 1-6 ನೋಡುವಾಗ ಅಲ್ಲಿ ಸಾರಳು ಬಂಜೆಯಾಗಿದ್ದಾಳೆ. ಹಾಗರಳು ಗಂಡ ಅಬ್ರಹಾಮನಿಗೆ ಒಪ್ಪಿಸಿದಳು. ದೇವರ ನಾಮಕ್ಕೆ ಹಾಗರಳನ್ನು ಗರ್ಭಿಣಿಯಾದಳು, ಸಾರಳನ್ನು ತಾತ್ಸಾರ ಮಾಡಿದಳು. ಗಂಡನಿಗೆ ಸಾರಳಿಂದ ದೂರು, ನಿನ್ನಿಷ್ಟದಂತೆ ಮಾಡು ಎಂದ ಅಬ್ರಹಾಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಸಾರಳು ಬಂಜೆ ಆಗಲಿ. ಇಲ್ಲಿ ಓದಿದ ಹಾಗೆ ಸಾರಳು ಕಂಪ್ಲೇಂಟ್ ಮಾಡ್ತಾಳೆ, ಗಂಡ ಹೇಳ್ತಾನೆ ನಿನ್ನ ಇಷ್ಟದಂತೆ ಮಾಡು ಅಂತೇಳಿ. ಆಗ ಏನ್ ಮಾಡ್ತಾಳೆ ಅಲ್ಲಿ 5ನೇ ವಾಕ್ಯ 16:5 ನೋಡುವಾಗ ದೇವರೇ ನ್ಯಾಯ ತೀರಿಸಲೆಂದ ಸಾರ. ಆಗ ಸಾರಳಿಗೆ ಬೇಸರ ಆಗಿ, ನಾನು ನಿನ್ನನ್ನು ಗಂಡನಿಗೆ ಕೊಟ್ಟೆ, ನೀನು ಗರ್ಭಿಣಿಯಾದೆ, ಅದಕ್ಕೆ ನಿನಗೆ ದೇವರೇ ಏನ್ ಮಾಡ್ಲಿ, ನ್ಯಾಯ ತೀರಿಸಲಿ ಅಂತೇಳಿ ಸಾರಳ ಬೇಸರದಿಂದ ಹೇಳಿದಳು. ಹಾಗೆ ಒಳ್ಳೆದ್ದು ಮಾಡಿದ್ದು ಕೆಡುಕಾಯಿತು ಸಾರಳಿಗೆ. ಸಾರಳು ಒಳ್ಳೆದ್ದು ಮಾಡಿದ್ದು ಏನಾಯ್ತು, ಅವಳಿಗೆ ಕೆಡುಕಾಗಿ ಬಂತು. ಹಾಗೆ ಇವತ್ತು ಬಹಳ ಎಚ್ಚರವಾಗಿರಬೇಕು. ಉಪಕಾರ ಮಾಡಿದವರಿಗೆ ಅಪಕಾರ ಬರುವುದು ಹೆಚ್ಚು, ಒಳ್ಳೇದು ಮಾಡಿದವರಿಗೆ ಕೇಡು ಬಗೆಯವರು ಬಹಳ ಇದ್ದಾರೆ. ಆದರೆ ಬಹಳ ಶಾಂತಿ ಸಮಾಧಾನದಿಂದ ಅದನ್ನ ಮುಗಿಸ್ತಾ ಹೋಗ್ಬೇಕು, ದೇವರಿಗೆ ಒಪ್ಪಿಸ್ತಾ ಹೋಗ್ಬೇಕು, ಪ್ರಾರ್ಥನೆ ಮಾಡ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 16ನೇ ಅಧ್ಯಾಯ 7-10 ನೋಡುವಾಗ ಹಾಗರಳನ್ನು ದೇವರ
ದೂತನಿಂದ ವಿಚಾರಣೆ. ಹಾಗರಳು ಓಡಿದ್ಲು, ಅಲ್ಲಿಂದ ಏನ್ ಮಾಡ್ತದೆ, ಸಾರಳು ಓಡಿಸಿದ್ಲು. ಆಗ ದೂತ ವಿಚಾರಣೆ ಮಾಡ್ತಾಳೆ, ಹಾಗರಲ್ಲಿ ನೀನು ಎಲ್ಲಿಂದ ಬಂದೆ, ಏನಾಯ್ತು ನಿನಗೆ ಎಂದು ಹೇಳು ಅಂತ ಕೇಳ್ತಾನೆ. ಆದಿಕಾಂಡ 16:9 ಅಲ್ಲಿ ನೋಡುವಾಗ ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗು, ಅವಳಿಗೆ ತಗ್ಗಿ ನಡೆದುಕೋ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಪ್ಪ, ನಿನ್ನ ಮನೆ ಯಜಮಾನಿಗೆ ನೀನು ತಗ್ಗಿ ನಡ್ಕೋ, ನೀನು ಅಲ್ಲಿ ಗರ್ವಾಹಂಕಾರದಲ್ಲಿ ನಡೆದೆ, ಆದ್ರಿಂದ ನೀನು ಹೊರಬರಬೇಕಾಯ್ತು. ವಾಪಸ್ ಹೋಗಿ ಕ್ಷಮೆ ಕೇಳು, ಅವಳಿಗೆ ತಕ್ಕಂತೆ ನೀನು ನಡ್ಕೋ ಅಂತ ಹೇಳಿ ದೇವರ ದೂತ ಹೇಳ್ತಾನೆ. ಹಾಗೆ ಒಂದು ವೇಳೆ ನಮಗೆ ತಿಳಿಯದೆ ನಾವೇನಾರಿಗೆ ವಿರೋಧವಾದ್ರೆ ಕ್ಷಮೆ ಯಾಚಿಸಿ ಮತ್ತೆ ನಾವು ಅವರಲ್ಲಿ ಕ್ಷಮೆ ಯಾಚಿಸಬೇಕು. ಹಾಗೆ ಎದುರು ಬದರು ನಾವು ಇರಬಾರದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಚೆನ್ನಾಗಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದವರು ಕೂಡ ಏನಾದ್ರು ಅವರ ಜೀವಿತದಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ಅವರು ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ಸರಿಯಾಗಿ ಜೀವಿಸಿ ಅವರ ಮಕ್ಕಳಿಗೂ ಅವರು ತಿಳಿಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್ ಆಮೇನ್. ಇದನ್ನು ಕೇಳುತ್ತಿರುವ ಕೇಳಿದಂತ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮ